ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸಾಂಬಾರ್ ಸೌತೆಯಿಂದ ರುಚಿಕರವಾದ ಸಾಂಬಾರು ಮಾಡುತ್ತೇನೆ. ಇದು ಇಡ್ಲಿ ಮತ್ತು ದೋಸೆ, ಅನ್ನ ಎಲ್ಲದಕ್ಕೂ ಬಹಳ ಸೂಪರ್ ಆಗಿರುತ್ತದೆ. ಇದು ಹೆಚ್ಚಾಗಿ ಉಡುಪಿ ಮಂಗಳೂರು ಸೈಡ್ ಮಾಡುತ್ತಾರೆ. ಇದನ್ನು ಮಾಡಲು ನಾನು ಇಲ್ಲಿ ಒಂದು ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿಯನ್ನು ತೆಗೆದುಕೊಂಡು ಈಗ ಇದನ್ನು ಕಟ್ ಮಾಡಿ ನಾನು ಅರ್ಧದಷ್ಟು ಮಾತ್ರ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು 2 ಹೋಳುಗಳನ್ನಾಗಿ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು. ನಂತರ ಇದರಲ್ಲಿಯ ಬೀಜ ಮತ್ತು ತಿರುಳನ್ನು ತೆಗೆಯಬೇಕು. ಈ ರೀತಿ ತೆಗೆದು ಸ್ವಚ್ಛ ಮಾಡಿ ನಂತರ ನಮಗೆ ಬೇಕಾದ ಆಕಾರದಲ್ಲಿ ಈ ರೀತಿ ಕಟ್ ಮಾಡಿಟ್ಟುಕೊಳ್ಳಬೇಕು. ನಂತರ ಒಂದು ಕುಕ್ಕರಿಗೆ ಬೇಳೆ ಬೇಯಲು ನೀರನ್ನು ಹಾಕಿ ಅರ್ಧ ಕಪ್ಪಿನಷ್ಟು ನಾನು ಬೇಳೆಯನ್ನು ಹಾಕಿಕೊಂಡಿದ್ದೇನೆ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆಯನ್ನು ಹಾಕಿ ಇದು 3 ಸೀಟಿ ಹೊಡಿಸಿಕೊಳ್ಳಬೇಕು. ಈಗ 3 ಸೀಟಿಯಾಗಿದೆ. ಬೇಳೆ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ಇನ್ನೊಂದು ಪಾತ್ರೆಗೆ ನೀರನ್ನು ಹಾಕಿ ಹೆಚ್ಚಿಟ್ಟ ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿಯನ್ನು ಹಾಕಿ ನಂತರ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯಲು ಬಿಡಬೇಕು. ನಂತರ ಮಸಾಲೆ ಮಾಡಿಕೊಳ್ಳಲು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಚಕ್ಕೆ ಮತ್ತು 3 ಲವಂಗ ಮತ್ತು 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಮೆಂತೆ ಮತ್ತು 1 ಚಮಚದಷ್ಟು ಧನಿಯಾ ಮತ್ತು ನಾನು ಇಲ್ಲಿ 5 ರಿಂದ 6 ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ಖಾರ ಬೇಕಂದಲ್ಲಿ ಗುಂಟೂರು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬಹುದು. ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಹೊಂಬಣ್ಣ ಬರುವವರೆಗೆ ಇದನ್ನು ಹುರಿದುಕೊಳ್ಳಬೇಕು. ಇಷ್ಟು ಹುರಿದರೆ ಸಾಕು. ನಂತರ ಅದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕಿ ಕೊಬ್ಬರಿ ರೋಸ್ಟ್ ಆಗುವ ತನಕ ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ಈ ರೀತಿ ಹುರಿದುಕೊಂಡು ಸ್ಟೋವನ್ನು ಆಫ್ ಮಾಡಿ ಇದಕ್ಕೆ ಇಂಗು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಆರಲು ಬಿಡಬೇಕು. ಈಗ ಚೆನ್ನಾಗಿ ಆರಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳಬೇಕು. ಈ ರೀತಿ ಮೊದಲು ತರಿಯಾಗಿ ರುಬ್ಬಿಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಇದನ್ನು ತರಿಯಾಗಿ ರುಬ್ಬಿಟ್ಟುಕೊಳ್ಳಬೇಕು. ನಂತರ ಕುದಿಯುತ್ತಿರುವ ಸಾಂಬಾರು ಸೌತೆಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಂತರ ಬೇಯಿಸಿದ ಬೇಳೆಯನ್ನು ಹಾಕಿ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಅನ್ನಕ್ಕೆ ಸವಿಯಬೇಕಾದರೆ ಸ್ವಲ್ಪ ಗಟ್ಟಿ ಇರಬೇಕು. ಇಡ್ಲಿ ಸಾಂಬಾರಿಗೆ ಸ್ವಲ್ಪ ತೆಳುವಾಗಿ ಸಾಂಬಾರನ್ನು ಮಾಡಿಕೊಳ್ಳಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿ ಬರಲು ಬಿಡಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಲು ಸೌಟಿಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ 2 ಒಣಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ಮೇಲೆ ಸ್ವಲ್ಪ ಇಂಗನ್ನು ಮಿಕ್ಸ್ ಮಾಡಿ ಕುದಿಯುತ್ತಿರುವ ಸಾಂಬಾರಿಗೆ ಹಾಕಬೇಕು. ಈಗ ರುಚಿಕರವಾದ ಉಡುಪಿ ಸಾಂಬಾರು ಅಥವಾ ಮಂಗಳೂರು ಸಾಂಬಾರು ಸೌತೆ ಸಾಂಬಾರು ಅನ್ನುತ್ತಾರೆ. ಈಗ ರುಚಿಕರವಾದ ಸಾಂಬಾರು ರೆಡಿ ಆಯಿತು. ಇಡ್ಲಿ, ದೋಸೆ, ಅನ್ನಕ್ಕೂ ಸೂಪರ್ ಆದ ಕಾಂಬಿನೇಷನ್ ಇದು.